ಪುಣ್ಯಪಾವನ ಕ್ಷೇತ್ರವಾಗಿರತಕ್ಕಂಥ ನಿಂಬಾಳಪುರದಲ್ಲಿ ಕರ್ಣಿಸಿದ್ದೇಶ್ವರ ಸನ್ನಿಧಾನದೊಳಗೆ ಸಮರ್ಥ ಸದ್ಗುರು ಪರಮ ವೈರಾಗ್ಯಿ ಪರಮಹಂಸ ಪರಮಜ್ಞಾನಿಗಳು ಮತ್ತು ಅವಧೂತರಾಗಿರತಕ್ಕಂಥ ಅಜಾತ ನಾಗಲಿಂಗ ಮಹಾಶಿವಯೋಗಿಗಳ ಪುರಾಣ ಪ್ರವಚನವನ್ನು ತಾವು ಕೇಳ್ತಾ ಬಂದಿದ್ದೀರಿ. ಅಂಥ ಮಹಾತ್ಮರು ಈ ಭೂಮಿಗೆ ಬರುವುದೇ ಬಹಳ ಅಪರೂಪವಾಗಿರತಕ್ಕಂಥದ್ದು. ಬಹಳ ವಿಚಿತ್ರ ಲೀಲಾಮೂರ್ತಿಗಳು ಸದ್ಗುರು ಸನ್ನಿಧಾನವನ್ನು ವಹಿಸ್ಕೊಂಡು ಎಲ್ಲಿಯಪ್ಪ ಅವ್ರ ಗುರುಗಳು ಯಾವ್ರಾಗ ತಲೆಕಟ್ಟು ಎಂಬ ಗ್ರಾಮದಲ್ಲಿ, ಅದು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕಿಗೆ ಸೇರ್ಪಡೆಯಾಗಿರುವಂತಹ ಹಳ್ಳಿ ಅದು. ಆ ತಲೆಕಟ್ಟು ಅನ್ನುವಂಥ ಹಳ್ಳಿಯಲ್ಲಿ ಪರಮ ಪುರುಷರಾಗಿರತಕ್ಕಂಥ ನಿರುಪಾದೀಶ್ವರಂತ ಮಹಾನ ಪರಮ ಜ್ಞಾನಿಗಳ ಸನ್ನಿಧಾನಕ್ಕೆ ನಾಗಲಿಂಗಜ್ಜವರು ಜನ್ಮ ಕಲ್ಯಾಣ ಮಾಡಿಕೊಳ್ಳಕ್ಕೆ ಗುರು ಸನ್ನಿಧಾನವನ್ನು ವಹಿಸ್ಕೊಂಡಿದ್ದಾರೆ. ಅವು ಕೇಳಿ ಇದು ಮಾಡಿಸೋ, ಕೆಳಗೆ ಕಳಿಸೋರಿಗೆಲ್ಲ ಕುರ್ಚಿಗಳು ತೆಗಿಯವು, ಕುರ್ಚಿ ತೆಗಿಯಲ್ಲ ಅವು ಹಾಕ್ಬಿಡಲ್ಲ. ಯಾರು ಬರೋರದಾರೆ ನೀವತ್ತು ಮತ್ತು ಅತಿಥಿಗಳು ತೆಗಿಯೋ, ಕುರ್ಚಿ ತೆಗಿಯವಲ್ಲ. ತಲೆಕಟ್ಟು ಗ್ರಾಮದಲ್ಲಿ ಸದ್ಗುರುಗಳ ಸನ್ನಿಧಾನದಲ್ಲಿ ಗುರುಗಳ ವಚನ, ಗುರುಗಳ ಆಜ್ಞೆ, ಗುರುಗಳ ಸೇವೆಯ ಬಗ್ಗೆ ನಿನ್ನೆ ಬಹಳ ಮನೋಜ್ಞವಾಗಿ ಸದ್ಗುರುಗಳು ಅವರಿಗೆ ಹೇಳಿದ್ದಾರೆ. ಅಪ್ಪ ಮಗನೇ, ಸದ್ಗುರುವಿನ ಗುರು ಸೇವೆಯ ಪರೀಕ್ಷೆಯೊಳಗೆ ನೀನು ಎಷ್ಟು ಬೇಗ ಪಾಸ್ ಆಗ್ತಿ, ಎಷ್ಟು ಬೇಗ ನೀನು ಗುರುಗಳ ಕೃಪೆಗೆ ಪಾತ್ರನಾಗ್ತಿ, ಅದು ಮಾತ್ರ ನಿನಗೆ ಸದ್ಗುರುಗಳ ಕೃಪೆ ಆಗಲಿಕ್ಕೆ ಬಹಳ ಒಳ್ಳೆಯದು ಅನ್ನುವಂಥ ಮಾತನ್ನು ಗುರುಗಳು ಹೇಳಿಕೊಟ್ಟಾಗ ಆಪ್ತ ಅಂಗ ಸ್ಥಾನ ಸದ್ಭಾವಗಳ ಸೇವೆಯನ್ನು ಗುರುಗಳು ಹೇಳಿರಕ್ಕಿಂತಲೂ ಚೆನ್ನಾಗಿ, ಯಾರಂತಿರ್ತಾರಲ್ಲ ತಮ್ಮ ಇದೊಂದು ಕೆಲಸ ಮಾಡ್ಕೊಂಡು ಬಾರಪ್ಪ ಅಂತಂದು ಕೂಡಲೇ ಒಂದ್ರ ಕೂಡ ಎರಡು ಮಾಡ್ಕೊಂಡು ಬರ್ತಾರೆ ಅವರು. ಏನಪ್ಪ ಒಬ್ಬರಲ್ಲಿ ಗುಣ ಹೆಂಗಿರ್ತದೆ, ಒಂದು ಕೆಲಸ ಹೇಳಿದ್ರೆ ಅಂತಂದ್ರೆ ಅದು ಒಂದೇ ಸಲ ಮಾಡ್ಕೊಂಡು ಬರೋಂಗಿಲ್ಲ, 10 ಸಲ ಹೇಳಬೇಕಾಗ್ತದೆ ಅವನಿಗೆ. ಅಂದ್ರೆ ಇವೆಲ್ಲ ಮನುಷ್ಯರ ಲಕ್ಷಣಗಳು ರೀ. ಬರೀ ಸೊನ್ನೆ ಮೇಗಿಂದನೇ ಕೆಲಸ ಮಾಡತಕ್ಕಂಥ ಬುದ್ಧಿ ಉಳ್ಳಂಥ ಮಕ್ಕಳು ಸಹಿತ ಜಗತ್ತಿನೊಳಗಿದ್ದಾರೆ. ಅದಕ್ಕೆ ವಿಶೇಷ, ಸಾಮಾನ್ಯ ಮತ್ತು ಕನಿಷ್ಠ ಅನ್ನುವಂಥ ಅಧಿಕಾರಿಗಳು ಇರ್ತಾರೆ. ಆ ಕನಿಷ್ಠ ಅಧಿಕಾರಿಗಳಿಗೆ ಅಂತಂದ್ರೆ 10 ಸಲ ಹೇಳಿದರೂ ಕೂಡ ಅವರಿಗೆ ಆ ಜ್ಞಾನ ಆಗೋದಿಲ್ಲ. ಆ ಬಳಿಕ 1-2 ಸಲ ಹೇಳಿದಾಗ ತಿಳ್ಕೊಳ್ಳೋರೊಬ್ಬರದಾರ, ಸುಮ್ಮನೆ ಒಂದು ಶಬ್ದನ ಹೊರಗೆ ಬಂದು ಕೂಡಲೇ ತಿಳ್ಕೊಳ್ತಕ್ಕಂಥ ಬುದ್ಧಿನೂ ಕೂಡ ಇರುತ್ತದೆ. ವಯಸ್ಸಿನಲ್ಲಿಯೂ ಕೂಡ ಇರ್ತದೆ, ಬುದ್ಧಿಯಲ್ಲಿ ಕೂಡ ಇರ್ತದೆ. ನೋಡ್ಬೇಕಾದ್ರೆ ನೀವು ಒಬ್ಬ ಹುಡುಗ ಹಿಂಗಿರ್ತಾನೆ, ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ಬುದ್ಧಿ ಮತ್ತು ಜ್ಞಾನದಿಂದ ಬಹಳ ತೀವ್ರ ಇರ್ತಾನೆ. ನೀವು ಎತ್ತೀರಿ ನೋಡ್ರಿ, ಹುಡುಗ ನೋಡ್ಲಿಕ್ಕೆ ಇಷ್ಟ ಕಾಣ್ತೈತ್ರಿ, ಭಾಳ ರೀ, ಒಂದು ಸ್ವಲ್ಪ ಹೇಳಾರ್ದಾಗ ಎಲ್ಲ ಕೆಲಸ ಮಾಡ್ತಾನೆ ನೋಡ್ರಿ ಅಂತ ನಾವು ಹೇಳ್ತೀವಿ. ಇನ್ನೇನೋ ಇನ್ನೊಬ್ಬಂದೇನು ಹೇಳ್ತೀವಪ್ಪ ಅಂತಂದ್ರೆ, ಹೋದರ್ಶನಕ್ಕಿಂತಲೂ ಈ ವರ್ಷ ಹಿಂಗಂತೀವಿಲ್ರಿ, ಹೋದರ್ಶನಕ್ಕಿಂತಲೂ ಈ ವರ್ಷ ಹುಡುಗ ಚಲೋ ಆಗ್ಯಾನ ನೋಡ್ರಿ, ಭಾಳ ಬುದ್ಧಿವಾನಾಗ್ಯಾನ ನೋಡ್ರಿ ಅಂತೀವಿ ನೋಡ್ರಿ. ಅಂದರೆ ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಆಗ್ತಕ್ಕಂಥ ಕೆಲವು ಜೀವಿಗಳು, ವಯಸ್ಸಿನಕ್ಕಿಂತಲೂ ಮುಂದಾಗಿ ಬೆಳೀತಕ್ಕಂಥ ಮಕ್ಕಳು ಕೂಡ ಈ ಜಗತ್ತಿನೊಳಗೆ ಕೆಲವರು. ಆ ಬಳಿಕ ವಯಸ್ಸಿನಕ್ಕಿಂತಲೂ ಹಿನ್ನೆಲೆಯಾಗಿ
20 ವರ್ಷ ಆಗಿತ್ತಂದ್ರೂ ಕೂಡ 5 ವರ್ಷದ ಮಕ್ಕಳಕ್ಕಿಂತಲೂ ಬುದ್ಧಿ ಅವನಲ್ಲಿ ಕಡಿಮೆ ಇತ್ತು ಅಂತಂದ್ರೆ ಅವ ಯಾವ ವರ್ಗಕ್ಕೆ ಸೇರ್ತಾನ ಅಂತ ಕೇಳಿದರೆ ಯಾವ ವರ್ಗಕ್ಕಪ್ಪ? ಕನಿಷ್ಠ ವರ್ಗಕ್ಕೆ, ಹೀನಾಯವಾದಂಥ ವರ್ಗಕ್ಕೆ ಅಂತ ಅವರು ಇಲ್ಲಿ ವರ್ಗೀಕರಿಸಿದ್ದಾರೆ. ಹಂಗೆ ನಾಗಲಿಂಗ ಸ್ವಾಮಿಗಳು ಕೂಡ ಎಷ್ಟು ಜನ ಗುರುಗಳ ಕಡೆ ಶಿಷ್ಯರು ಹೋಗಿಲ್ಲ ಹೇಳಿ? ಎಷ್ಟು ಮಕ್ಕಳು ಶಾಲೆಗೆ ಹೋಗಿಲ್ಲ ಹೇಳಿ? ಎಲ್ಲ ಮಕ್ಕಳ ಇಂಜಿನಿಯರೇ ಆದ್ರೇನು? ಎಲ್ಲ ಮಕ್ಕಳು ಡಾಕ್ಟ್ರೇ ಆದ್ರೇನು? ಎಲ್ಲ ಮಕ್ಕಳು ISI ಓದಿದ್ರೇನು? ಇಲ್ಲ. ಅದಕ್ಕೆ ಅಲ್ಲಿ ಏನು ಕಾರಣ ಅಂತ ಕೇಳಿದರೆ ಅವರ ಪೂರ್ವ ಜನ್ಮದ ಸಂಚಿತ ಪುಣ್ಯದ ಸತ್ಫಲದಿಂದ ನಮಗೆ ಜ್ಞಾನ ಬುದ್ಧಿಗಳನ್ನು ಸಿಗಲಿಕ್ಕೆ ಆ ಪುಣ್ಯನೇ ಕಾರಣ. ಅದಕ್ಕಾಗಿ ಯಾಕೆ ಈ ಪುರಾಣ ಪುಣ್ಯಕಥೆಗಳನ್ನು ಹಚ್ಕೊಂಡಿಷ್ಟು ತಲೆ ಹೊಡ್ಕೋತಾರಂತಂದ್ರೆ ನೀವೂ ಕೂಡ ಆ ಸಾಲಿನಲ್ಲಿ ಬರಬೇಕು ಅನ್ನುವಂಥ ಮಾತನ್ನು. ನಮಗೆ ಬರೀ ಏನಪ್ಪ, ನಮಗೆ ದೊಡ್ಡ ಸ್ಥಾನಕ್ಕಿನ ಬರಲಿ, ದೊಡ್ಡವರನ್ನಲಿ ಅಂತಕ್ಕಂಥ ಭಾವನೆ ಇರುತ್ತೆ. ಆದರೆ ದೊಡ್ಡ ಸ್ಥಾನಕ್ಕೆ ಬರಬೇಕಾದ್ರೆ ದೊಡ್ಡ ಕೆಲಸ ಮಾಡಿದಾಗನ ಬರುತ್ತೆ. ನಾವು ಭಾಳ ಶ್ರೀಮಂತರಾಗಿದ್ದೇವ್ರಿ, ನಾವು ದೊಡ್ಡ ಅಧಿಕಾರದಾಗಿದ್ದೇವೆ ಅಂತಂದ್ರೆ ಅದು ಎಲ್ಲರಿಗೂ ಕುಳ್ಳಕ್ಕೆ ಬರುವುದಿಲ್ಲ. ಈ ಜಗತ್ತಿನೊಳಗೆ ಎಷ್ಟು ಮಂದಿ ಓದಿಲ್ಲ ಹೇಳ್ರಿ? ಬಾಬಾ ಸಾಹೇಬ ಅಂಬೇಡ್ಕರ್ ಅವರು ಮಾಡಿಟ್ಟಂಥ ಸಂವಿಧಾನ ಯಾರಿಂದ ಸಾಧ್ಯ ಐತಪ್ಪ? ಯಕಶ್ಚಿತ ಒಂದು ಬಾಳೆ ಸಪ್ಪೆ ಎಲೆಯನ್ನು ತಿಂದು ಬದುಕಿದಾತ ಅವರು. ಅವರ ಬುದ್ಧಿ, ಅವರ ಜ್ಞಾನ ಇಡೀ 56 ದೇಶಕ್ಕೆಲ್ಲ ಮಾದರಿಯಾಗಿ ಹೋಯಿತು. ಹಂಗೆ ಇಲ್ಲಿ ನಾವು ಜೀವನದೊಳಗೆ ಬಂದ ಬಳಿಕ ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ತಾಯಿ ತಂದೆಗಳು, ನಮ್ಮ ಸಮಾಜ ಯಾವ ರೀತಿಯಾಗಿ ಭೂಮಿ ಮೇಲೆ ಬದುಕಿದ್ರು ಅವ್ರಕ್ಕಿಂತಲೂ ನಾವು ವಿಶೇಷವಾಗಿರ್ತಕ್ಕಂಥ ಜೀವನ ಹೇಗೆ ಮಾಡಬೇಕು ಅಂತಕ್ಕಂಥ ಪರಿಜ್ಞಾನ ಇರಬೇಕು ಮನುಷ್ಯನಿಗೆ. ನಾಗಲಿಂಗಜ್ಜವರು ನಿರುಪಾದೀಶ್ವರ ಮಹಾಸ್ವಾಮಿಗಳ ಹತ್ತಿರ ಅಧ್ಯಾತ್ಮದ ವಿದ್ಯೆಯನ್ನು, ಪರಬ್ರಹ್ಮದ ಜ್ಞಾನವನ್ನು, ಆ ಬಳಿಕ ಜೀವನದಲ್ಲಿ ಲಕ್ಷಾಂತರ ಪ್ರಕಾರವಾದಂಥ ಸಂಶಯಗಳದಾವ ನಮ್ಮಲ್ಲಿ. ಆ ಎಲ್ಲ ಸಂಶಯಗಳಿಂದ ನಾವು ಬಿಡುಗಡೆ ಆಗಬೇಕು. ಅಂಥ ಸಂಶಯನ ನಿರಸನ ಆಗಬೇಕಾಗಿತ್ತು ಅಂತಂದ್ರೆ ಈ ಜಗತ್ತಿನೊಳಗೆ ಬ್ರಹ್ಮವಿದ್ಯೆ ಬಿಟ್ಟು, ಅಧ್ಯಾತ್ಮ ವಿದ್ಯೆ ಬಿಟ್ಟು ಮತ್ಯಾವ ವಿದ್ಯೆಯಲ್ಲೂ ಕೂಡ ಅದನ್ನು ನಿರಸನ ಆಗುವುದಿಲ್ಲ, ತಿಳುವಳಿಕೆ ಬರುವುದಿಲ್ಲ. ಅಂಥ ವಿದ್ಯೆಯನ್ನೇ ಸಂಪಾದನೆ ಮಾಡಬೇಕಂತ ಸದ್ಗುರುಗಳ ಹತ್ರ ಅದಾನ. ಗುರುಗಳು ಅವ್ರು ಹೇಳಿದರೆ ಆಪ್ತ ಸೇವೆ, ಅಂಗ ಸೇವೆ, ಸ್ಥಾನ ಸೇವೆ ಮತ್ತು ಸದ್ಭಾವ ಸೇವೆ. ಇದರಲ್ಲಿ ಒಂದು ಕೂದಲ ಎಳೆಯಷ್ಟನ್ನು ಕೂಡ ಕಡಿಮೆ ಮಾಡದೆ ಗುರುಗಳು ಹೇಳಿರಕ್ಕಿಂತಲೂ ಹೆಚ್ಚಿಗೆ ತನ್ನ ಸೇವೆಯನ್ನು ಮಾಡಿದ ಕ್ಷಣ ಸದ್ಗುರುಗಳಿಗೆ ವಿಶ್ವಾಸ ತಡ್ತು. ಕೆಲವೊಬ್ಬರು ಅಪೇಕ್ಷೆ ಇರ್ತದೆ ಗುರುಗಳು ಮಾಡ್ಕೊಂಡು ಬಳಕ ನನಗೆ ವಿದ್ಯಾ ಕೊಡಬೇಕು ಗುರುಗಳಂತ ಒಬ್ಬ ಸಂಕಲ್ಪ ಮಾಡಿ ಗುರು ಸನ್ನಿಧಿ ವಹಿಸ್ತಿರ್ತಾನೆ. ಒಬ್ಬ ನನಗೆ ಮನೆಯಾಗ ಇಷ್ಟು ಸಂಪತ್ತ, ಇಷ್ಟು ಜೋಳ ಬ್ಯಾಳಿ ರೊಕ್ಕ ರೂಪಾಯಿ ಕಡಿಮೆ ಬೀಳಾರ್ದಂಗೆ ನನಗೆ ಆಶೀರ್ವಾದ ಮಾಡಬೇಕಂತನೂ ಕೂಡ ಶಿಷ್ಯರಾಗ್ತಿರ್ತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ನಾನೊಂದು ಚಲೋ ಹುದ್ದೆಯೊಳಗೆ ಹೋಗಬೇಕು ಅಂತಕ್ಕಂಥ ಇಚ್ಛೆನೂ ಕೂಡ ಮಾಡ್ತಾರೆ. ಇದನ್ನು ಮಾಡಬಾರ್ದಂತ ನಮ್ಮ ಅಭಿಪ್ರಾಯ ಇಲ್ಲ. ಎಲ್ಲವೂ ಮಾಡೋದರ ಜೊತೆಗೆ, ಎಲ್ಲ ಆಕಾಂಕ್ಷೆಗಳ ಜೊತೆಗೆ ಒಂದು ಮೋಕ್ಷಾಕಾಂಕ್ಷೆನೂ ಕೂಡ ನಮಗೆ ಇರಬೇಕು. ಕೊನೆಗೆ ನಾವು ಮೋಕ್ಷ ಆಗಬೇಕಲ್ಲ, ಮನುಷ್ಯ ಜೀವನ ಬಂದದ್ದು ಅದಕ್ಕೆ, ಅದರ ಸಲುವಾಗಿ. ಆದ್ದರಿಂದ ಗುರುಗಳಲ್ಲಿ ಆತ ಬಹಳ ನುಣ್ಯವಾಗಿ ದುಡ್ಕೊಂಡ್ರು. ಅವರಿಗೆ ಶೀಘ್ರ ಅಂದ್ರೆ ಭಾಳ ದೌಡ, ನಿಮ್ಮ ಭಾಷಾದಾಗ ಭಾಳ ದೌಡ, ಅವರಿಗೆ ಸದ್ಗುರುಗಳ ಕೃಪಾ ಆಯಿತು. ಅದನ್ನಾದ ಬಳಿಕ ಗುರುಗಳಿಗೇನು ವಿಶ್ವಾಸ ಬಂತು ಅಂತಂದ್ರೆ, ಇನ್ಮೇಲೆ ನನ್ನಲ್ಲಿರುವ ಸರ್ವ ವಿದ್ಯೆಯನ್ನು, ಸಾಧುತ್ವ, ಬ್ರಹ್ಮಚಾರ್ಯತ್ವ, ಆಶ್ರಮಗಳು, ವೇದಗಳ ಎಲ್ಲವೂ ಕೂಡ ಆ ಬೀಜಗಳನ್ನು ನಾನಿಲ್ಲಿ ಹಾಕಿದ್ರೆ ಅದು ಚೆನ್ನಾಗಿ, ಅದು ಏನೋ ಅಂತಿರಲಿಲ್ಲ, ಬೆಳೆ ಚಲೋ ಬರೋ ಬೆಳೆಗೆ ಏನಂತೀರಪ್ಪ ಸ್ವಾಮಿಗಳ, ಚಲೋ ಇಳುವರಿ ಆಗ್ತಾವಲ್ಲ ಹೊಲಗಳು,
ಅದು ನಿಮ್ಗೆ ಗೊತ್ತಾಗ್ತಿರ್ತದೆ. ಈ ಸಲ ಈ ಮಣ್ಣನಾಗ ಎಷ್ಟು ತಾಕತ್ತೈತಿ, ಇದನ್ನು ಎಷ್ಟು ಯಾವ ರೀತಿ ಹದ ಮಾಡಿದರೆ ಇದಕ್ಕೆ ಎಂಥ ಗೊಬ್ಬರ ಸೇರಿಸಿದ್ರೆ ನಮ್ಗೆ ಎಷ್ಟು ಕಾಳು ಕೊಡುತ್ತೆ ಅಂತಕ್ಕಂಥ ಅನುಭವ ಒಕ್ಕಲಿಗನಿಗೆ ಹೆಂಗಿರ್ತದೆ, ಹಂಗೆ ಸದ್ಗುರುಗಳಿಗೆ ತನ್ನ ಶಿಷ್ಯ ಆವ ಹೊಲ ಎಷ್ಟು ಹದ ಆಗ್ಯದಂತಕ್ಕಂಥದ್ದು ಗೊತ್ತಾಗ್ತದೆ. ಸದ್ಗುರುಗಳು ಅದನ್ನು ನೋಡೇ ಉಪದೇಶ ಮಾಡ್ತಾರೆ. ಇಲ್ಲಿ ನಿರುಪಾದೀಶ್ವರರು ನಾಗಲಿಂಗಪ್ಪನಿಗೆ ತಮ್ಮಲ್ಲಿರುವಂಥ ಸರ್ವ ವಿದ್ಯೆಯನ್ನು ಅವರಿಗೆ ದಾರಿ ಎರೆದು ಕೊಟ್ಟರು. ಅಪ್ಪ, ನಿನ್ನಿಂದ ಈ ಭೂಮಂಡಲ ಕನ್ನಡ ನಾಡಿನ ತುಂಬೆಲ್ಲ ನಿನ್ನ ಕೀರ್ತಿ ಹರಡುತ್ತದೆ, ಗುರುಮನಿ ಕೀರ್ತಿನೂ ಕೂಡ ಹರಡುತ್ತದೆ. ಆ ಬಳಿಕ ಮನುಕುಲದ ಉದ್ಧಾರ ಕೂಡ ಆಗುತ್ತದೆ. ನೀನೊಬ್ಬ ಅಘಟಿತ ಮಹಿಮಾ ಪುರುಷನಾಗುತ್ತಿ. ನೀನು ಹುಚ್ಚರೊಳಗೆ ಹುಚ್ಚರಂಗ ಕಾಣಿಸಿ, ಶಾಣ್ಯರೊಳಗೆ ಶಾಣ್ಯರಂಗ ಕಾಣಿಸಿ, ಸಣ್ಣವನು ಆಗ್ತಿ, ದೊಡ್ಡವನು ಆಗ್ತಿ. ನಿನ್ನಿಂದ ವಿಚಿತ್ರವಾಗಿರ್ತಕ್ಕಂಥ ಲೀಲೆನಾಗ್ತದೆ. ನಿನಗೆ ಸದ್ಗುರುಗಳ ಪೂರ್ಣ ಕೃಪಾ ಅಂತೇಳಿ ತಿಳ್ಕೊಂಡು ನಿರುಪಾದೀಶ್ವರರು ಅವರಿಗೆ ಆಶೀರ್ವಾದ ಮಾಡಿದ ಕ್ಷಣ ಅವರು ಸದ್ಗುರುಗಳನ್ನು ಅವರು ಗುಣಗಾನ ಮಾಡ್ತಾರೆ. ಶರಪಭೂಷಣರು ಒಂದು ಪದ ಅದಲ್ಲಪ್ಪ ತೋಡಿ ಒಳಗೆ, ಸೋಮನ್ ಒಂದು ಸಾಲ ಅಂತೀನಿ ನಾನು. ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ, ದೇವನಲ್ಲವೇನೋ ಸದ್ಗುರು ಮಹಾದೇವನಲ್ಲವೇನೋ. ಆದಿಯಲ್ಲಿ ಸಿದ್ಧರು ಹೋಗ ಮಾರ್ಗವ ತೋರಿ, ಆದಿಯಲ್ಲಿ ಸಿದ್ಧರು ಹೋಗ ಮಾರ್ಗವ ತೋರಿ, ಭೋಗವ ಬಿಡಿಸಿದ ಸಾಧು ಮೂರುತಿ ಗುರು ದೇವನಲ್ಲವೇನು, ಸದ್ಗುರು ಮಹಾದೇವನಲ್ಲವೇನು. ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು, ನರ ಜನ್ಮದೊಳಗೆ ಬಂದು ಪ್ರಪಂಚದ ಕಡಲ ಮಧ್ಯದಿ ನಿಂದು, ಅರೆತು ಮರೆತು ಒಮ್ಮೆ ಗುರು ಎಂದು ನೆನೆದಾರೆ, ಅರೆತು ಮರೆತು ಗುರು ಎಂದು ನೆನೆದಾರೆ, ಗುರುತಿಟ್ಟುವವರಿಗೆ ಪರತತ್ವ ತೋರಿದ ದೇವನಲ್ಲವೇನು, ಸದ್ಗುರು ಮಹಾದೇವನಲ್ಲವೇನು. ಆಶೆ ಪಾಶವ ಕೆಡಸಿ
ಮನಸ್ಸಿನ ಬಹು ದೋಷ ಕರ್ಮವ ಕೆಡಿಸಿ ಆಶೆ ಪಾಶವ ಬಿಡಸಿ ಮನಸ್ಸಿನ ದೋಷ ಕರ್ಮವ ಕೆಡಿಸಿ ನ್ಯಾಸ ಧ್ಯಾಸದಿ ಜಪ ಮಾಡಲು ಬೋಧಿಸಿ ನ್ಯಾಸ ಧ್ಯಾಸದಿ ಜಪ ಮಾಡಲು ಬೋಧಿಸಿ ಪ್ರಕಾಶ ತೋರಿದ ಈಶ ಮಹೇಶನು ದೇವನಲ್ಲವೇನು ಸದ್ಗುರು ಮಹಾದೇವನಲ್ಲವೇನು ಆದಿಯಲ್ಲಿ ಸಿದ್ಧರು ಹೋಗ ಮಾರ್ಗವ ತೋರಿ ಆದಿಯಲ್ಲಿ ಸಿದ್ಧರು ಹೋಗ ಮಾರ್ಗವ ತೋರಿ ಭೇದವ ಬಿಡಸಿದ ಸಾಧು ಮೂರುತಿ ಗುರು ದೇವನಲ್ಲವೇನು ಸದ್ಗುರು ಮಹಾದೇವನಲ್ಲವೇನು ಸದ್ಗುರು ಮಹಾದೇವನಲ್ಲವೇನು ಸದ್ಗುರು ಮಹಾದೇವನಲ್ಲವೇನು. ಜೈ ಮಂಗಲಂ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. ಪುರಾಣ ನಾಯಕನಾಗಿರತಕ್ಕಂಥ ನಾಗಲಿಂಗ ಸ್ವಾಮಿಗಳು ಸದ್ಗುರುಗಳ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಗುರು ಆಶೀರ್ವಾದ ಪಡ್ಕೊಂಡು ಸದ್ಗುರುನಾಥ ಅವ ಹೆಂಗದನಂತಂದ್ರೆ ಸಾಕ್ಷಾತ್ ಆ ಬ್ರಹ್ಮನ ಹಾಗೆ, ಸಾಕ್ಷಾತ್ ವಿಷ್ಣುವಿನ ಹಾಗೆ, ಸಾಕ್ಷಾತ್ ಆ ಶಿವನ ಹಾಗೆ. ಅವ್ರಂತೀರಲ್ಲ ನೀವು ಯಾವಾಗರೆ ಪ್ರಾರ್ಥನಾ ಮಾಡಾಗ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಅದಕ್ಕೆ ಇವರು ಹೇಳ್ತಾರೆ ಆ ಬ್ರಹ್ಮಾದಿ ದೇವತೆಗಳಕ್ಕಿಂತಲೂ ಸದ್ಗುರು ಸಮರ್ಥ. ಆ ದೇವನೇ ಇವ ಗುರುನಾಥ ಅಂತ ಹೇಳ್ತಾನೆ. ಭಾಳ ಸ್ವಲ್ಪ ಗುಮ್ಮ ವಿಷಯವರಿವೆಲ್ಲ, ಯಾರಿಗದನ್ನು ಹತ್ತದ ತಲೆಗೆ ಹತ್ತಂಗಿಲ್ಲ ಅಂದರೂ ಕೂಡ ಹೇಳುವಂಥದ್ದು ಮೂಲ ಅಧ್ಯಾತ್ಮ ಹಾಳಾಗಬಾರ್ದು. ಅದು ಪ್ರತಿಯೊಂದು ಮನುಷ್ಯನಲ್ಲಿ ನೆಲೆ ಊರಬೇಕ್ರಿ. ಸದ್ಗುರುನಾಥನಂತ ಕೃಪಾಳು, ಸದ್ಗುರುನಾಥನಂತ ದಯಾಳು, ಸದ್ಗುರುನಾಥನಂತ ಬಂಧುಗಳು ಈ ಜಗತ್ತಿನೊಳಗೆ ಯಾರೂ ಆಗಲ್ಲ. ಆತ ಅವನ ಬಗ್ಗೆ ವರ್ಣನೆ ಮಾಡ್ಲಿಕ್ಕೂ ಕೂಡ ವೇದೋಪನಿಷತ್ತುಗಳು ಸಾಲುವುದಿಲ್ಲ ಅಂತ ಹೇಳ್ತಿರ್ತಾರೆ ದೊಡ್ಡವರು ಬಲ್ಲವರು. ಈ ಭೂಮಿಯನ್ನು ಹೊತ್ತಂಥ ಆದಿಶೇಷನಿಗೂ ಕೂಡ ಅವನು ವರ್ಣನೆ ಮಾಡ್ಲಿಕ್ಕೆ ಬರುವುದಿಲ್ಲ. ಅವರ್ಣೀಯ ಪುರುಷ ಇರ್ತಾನೆ ಸದ್ಗುರುನಾಥ. ಅವನ ಬಗ್ಗೆ ನಾಗಲಿಂಗಪ್ಪವರು ಹೇಳ್ತಾರೆ ಏನಂತ, ನೀ ದೇವರಲ್ಲೇನಪ್ಪ ಅಂಥ ಅವ್ಯಕ್ತವಾಗಿರತಕ್ಕಂಥ ಭಗವಂತನು ನೀನು ಸಗುಣದಲ್ಲಿ ಬಂದು ನನಗೆ ದರ್ಶನ ಕೊಟ್ಟು ಅನಂತ ಜನ್ಮಗಳಿಂದ ಆವರಿಸಲ್ಪಟ್ಟಂಥ ಮಾಯಾ ಅಜ್ಞಾನ ನನ್ನಲ್ಲಿರತಕ್ಕಂಥ ಅನಂತ ದೋಷಗಳನ್ನೆಲ್ಲ ನೀನು ಕೆಡಿಸಿ ನನಗೆ ನಿನ್ನಂತೆ ಮಾಡಿಕೊಂಡೆಲ್ಲ. ಏನು ಮಾಡ್ಕೊಂಡವ? ಅವನಂತೆ ಮಾಡ್ಕೋತಾನೆ ಸದ್ಗುರುನಾಥ. ನೀ ನಿನ್ನಂತೆ ಮಾಡಿಕೊಂಡಿಯಲ್ಲ. ಎಲ್ಲಿಗೆ ಬತ್ತಪ್ಪ ಸಮಯ? ನ್ಯಾಸ ಧ್ಯಾಸದಿ ಜಪ ಮಾಡೆಂದು ಬೋಧಿಸಿ ಪ್ರಕಾಶ ತೋರಿದೆ. ಕತ್ತಲೆ ಮನೆಯೋಳು ಕೈಯಾಡಿಸುವಂಥ ಮನುಷ್ಯ, ಕಣ್ಣಿಲ್ಲದ ಮನುಷ್ಯ ಹೆಂಗ ವಸ್ತುಗಳ ದರ್ಶನ ಇಲ್ಲದನ ಚಿಂತಕ್ರಾಂತನಾಗಿ ಕೂತುಕೊಂಡಾಗ ಬೆಳಕಿನ ಸಹಾಯ ಆದಾಗ ವಸ್ತು ಕಾಣ್ತೋ, ಹಾಗೇನೆ ನನ್ನಲ್ಲಿರುವ ಅಜ್ಞಾನದ ಕತ್ತಲೆಯನ್ನು ಹೊಡೆದೋಡಿಸಿ ನನಗೆ ಪ್ರಕಾಶ ತೋರಿದ ಆ ಈಶ ಮಹೇಶ ದೇವರಲ್ಲೇನಪ್ಪ ಅಂತ ನಾಗಲಿಂಗ ಸ್ವಾಮಿಗಳು ಸದ್ಗುರುನಾಥನ ಗುಣಗಾನವನ್ನು ಮಾಡ್ತಾ ಕೃಪಾವನ್ನು ಪಡ್ಕೊಂಡು
ಗುರು ಹೇಳ್ತಾನೆ, ಅಪ್ಪ ಗುರು ಶಿಷ್ಯರು ಒಂದೇ ಜಾಗದಾಗ ಇರಬಾರ್ದಪ್ಪ, ನೀನು ಹರಿತಾ ಜಗತ್ ಸಂಚಾರ ಮಾಡ್ತಾ ಹೋಗು, ತೀರ್ಥಗಳು ನೋಡು, ಕ್ಷೇತ್ರಗಳು ನೋಡು, ಧಾಮಗಳು ನೋಡು. ಆ ಬಳಿಕ ಅನೇಕ ಮಹಾತ್ಮರು ಸ್ಥಾಪಿಸಲ್ಪಟ್ಟಂಥ ಪುಣ್ಯ ಕ್ಷೇತ್ರಗಳಲ್ಲಿ ಹೋಗಿ ಸಂದರ್ಶನ ಮಾಡಿಕೊಂಡು ದೇಶ ನೋಡಬೇಕು, ಕೋಶ ಓದಬೇಕು, ಅದನ್ನು ಸದುಪಯೋಗ ಈ ಧರ್ಮಕ್ಕೆ, ಮನುಕುಲಕ್ಕೆ, ಸಮಾಜಕ್ಕೆ ಮಾದರಿಯಾಗಬೇಕಪ್ಪ ಅಂತ ಗುರುಗಳ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕೆ ನಿನ್ನೆ ಒಂದಿಷ್ಟು ತಾಯಿಂದ್ರೆ ಯಾರೋ ಒಂದು ಗುರುವಿನ ಬಗ್ಗೆ ಗೀತೆ ಇದೆ, ನಾವು ಹಾಡ್ತೀವ್ರಿ ಅಪ್ಪಗಳಂತ ಕೇಳ್ಕೊಂಡಾರ. ಅಮ್ಮ ಯಾರಾದರೂ ಬಂದು ವೇದಿಕೆ ಮೇಲೆ ನಿನ್ನೆ ಕೇಳಿದಂಥ ಗೀತೆಯನ್ನು ತಾವು ಹಾಡಲಿಕ್ಕೆ ಇವತ್ತು ಅವಕಾಶ ಕೊಡ್ತಾ ಇದ್ದೇನೆ. ನೀವು ಆ ಗೀತೆಯನ್ನು ಹಾಡಬೇಕು.